ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೀನರಾಶಿ. ಮೀನರಾಶಿಗೆ ಎಲ್ಲ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಸಾಗರ ಅಂದರೆ ಮೀನ ಅಂದರೆ ಸಮುದ್ರ ರಾಶಿ ಅಂತ. ಎಲ್ಲ ಕಡೆ ಗ್ರಹರು ಬಂದು ಈಗ ಸೇರ್ತಾ ಇರೋದು ಮೀನರಾಶಿಗೆ. ಶನಿಯು ರವಿಯು ಕೂಡ ಮೀನರಾಶಿಗೆ ಬರ್ತಕ್ಕಂತಹ ಹೊಸ್ತಿಲಿನಲ್ಲಿ ಇದ್ದೀರಿ. ಮುಂದಿನ ತಿಂಗಳು ಏಪ್ರಿಲ್ ಹೇಗಿರ್ತದೆ ಅಂತಂತ ಬಂದ ಮೇಲೆ ಏಪ್ರಿಲಿನ ನಂತರ ಹೇಳ್ತೇನೆ. ಎಲ್ಲರೂ ಬಂದ ನಂತರ, ಎಲ್ಲ ಗ್ರಹರು ಮೀನರಾಶಿಗೆ ಬಂದ ನಂತರ ಅಲ್ಲಿಯವರೆಗೂ ಅದರ ಪ್ರಭಾವವನ್ನು ಈ ಮಾರ್ಚ್ ತಿಂಗಳಲ್ಲಿ ಅನುಭವದಲ್ಲಿ ಕಾಣ್ತೀರಿ. ಅದರ ಅನುಭವ ಏನು ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ಹೆಚ್ಚಾಗತ್ತೆ. ಗೊಂದಲಗಳು ಆಲ್ರೆಡಿ ಇದೆ, ಯಾವುದರಲ್ಲೂ ಕ್ಲಾರಿಟಿ ಇರೋದಿಲ್ಲ, ಆದರೆ ಅದು ಹೆಚ್ಚಾಗ್ತದೆ. ಸ್ತ್ರೀಯರಿಗೆ ಹೆಚ್ಚು ಬಾಧೆ ಅಂತಂತ ಹೋದ ತಿಂಗಳು ಹೇಳಿದ್ದೇನೆ. ಮೀನರಾಶಿಯವರಿಗೆ ಬಹಳ ತಾಳ್ಮೆ ಇರಬೇಕು, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ನಿಮ್ಮ ಮಿತ್ರರನ್ನೇ ನೀವೇ ಶತ್ರುವನ್ನಾಗಿ ಮಾಡಿಕೊಳ್ತಕ್ಕಂಥ ಅಪಾಯಗಳು ಕೂಡ ಇರ್ತದೆ. ಅದರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ವಹಿಸಬೇಕು. ಜನ್ಮ ಶನಿಯ ಪ್ರಭಾವ ಕೂಡ ಶುರುವಾಗ್ತದೆ. ಜನ್ಮ ರಾಹು ವ್ಯಯಕ್ಕೆ ಹೋಗ್ತಕ್ಕಂತಹ ಸನ್ನಿವೇಶವು ಕೂಡ ಮಾರ್ಚ್ನಿಂದಲೇ ಶುರು ಆಗ್ತದೆ. ಹಾಗಾಗಿ ಇದೆಲ್ಲವೂ ಮನೋದುರಿತಗಳಿಗೆ ಕಾರಣ ಆಗ್ತದೆ. ಜನ್ಮದಲ್ಲಿ ಎರಡೆರಡು ಪಾಪಗ್ರಹರು, ಅದು ಅಷ್ಟು ಶುಭಕರ ಅಲ್ಲ. ಹಾಗಾಗಿ ಗ್ರಹಶಾಂತಿ, ಗುರುದರ್ಶನ, ನಾಗಶಾಂತಿಗಳು, ರುದ್ರ ಅಭಿಷೇಕಗಳು, ನಾಗದೇವರಿಗೆ ರುದ್ರಾಭಿಷೇಕವನ್ನು ಕೂಡ ಮಾಡಿಸಿ ಅದರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸಿಕೊಳ್ಳೋದು ಆಗಾಗ, ಮತ್ತು ವಿಶೇಷವಾಗಿ ಗ್ರಹಶಾಂತಿ ಹೋಮಗಳನ್ನು, ಕಳಶ ದಾನಾದಿಗಳನ್ನು ಮೀನರಾಶಿಯವರು ಈ ಮಾರ್ಚ್ ತಿಂಗಳಲ್ಲೇ ಮಾಡಿಕೊಂಡು ದೇವತಾ ರಕ್ಷೆಯನ್ನು, ಗ್ರಹರ ಅನುಕೂಲವನ್ನು, ಗ್ರಹಾಭಿಮಾನಿಗಳ ರಕ್ಷೆಯನ್ನು ಪಡ್ಕೊಂಡು ಮುಂದುವರಿತಾ ಮುಂದಿನ ತಿಂಗಳಿಗೆ ವಿಶ್ವಾವಸು ಸಂವತ್ಸರಕ್ಕೆ ನಾವು ದೇವರ ಅನುಗ್ರಹವನ್ನು ಪಡೆದುಕೊಂಡು ಹೊಸ ವರ್ಷವನ್ನು ನಾವು ಆರಂಭಿಸ್ತಕ್ಕಂಥ ಒಂದು ಪರ್ವಕ್ಕೆ ನಾವು ಅಣಿಯಾಗಬಹುದು ಮೀನರಾಶಿಯವರು. ಇಷ್ಟು ಮಾರ್ಚ್ ಮಾಸದ ರಾಶಿ ಭವಿಷ್ಯವಾಗಿತ್ತು. ಎಲ್ಲರಿಗೂ ಆದಿತ್ಯಾದಿ ನವಗ್ರಹರು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.